ವಿದ್ಯಾರ್ಥಿವಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ 3ನೇ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದಂತೆ ಒಂದು ಅವಧಿಯನ್ನ ಚರ್ಚಿಸಿದ್ವಿ, ಹೌದಲ್ವಾ? ಹಾಗಾದ್ರೆ ಆ ಅವಧಿಯಲ್ಲಿ ಚರ್ಚಿಸಿದಂತಹ ಕಲಿಕಾಂಶಗಳನ್ನ ಒಂದು ಬಾರಿ ಪುನರಾವರ್ತನೆ ಮಾಡ್ಕೊಳ್ಳೋಣ. ಏನು ಚರ್ಚೆ ಮಾಡಿದಂತಹ ವಿಷಯಗಳು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದಂತೆ ಮೂಲ ಪದಗಳು ಮತ್ತೆ ವ್ಯಾಖ್ಯಾನಗಳನ್ನ ನೋಡ್ತಾ ಹೋದ್ವಿ. ಅದರಲ್ಲಿ ರೇಖೆ ಅಂದ್ರೆ ಏನು, ರೇಖಾಖಂಡ ಅಂದ್ರೆ ಏನು, ಕಿರಣ ಅಂದ್ರೆ ಏನು, ಕೋನ ಅಂದ್ರೆ ಏನು ಮತ್ತು ಕೋನದ ಬಾಹು ಮತ್ತು ಕೋನದ ಶುಂಕದ ಬಗ್ಗೆ ಕಲ್ತ್ವಿ, ಹೌದಲ್ವಾ? ಅದರ ನಂತರ ಕೋನದ ವಿಧಗಳು, ಹೌದಲ್ವಾ? ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಅವುಗಳನ್ನೆಲ್ಲ ಏನ್ ಮಾಡ್ತಾ ಹೋದ್ವಿ ಅಂದ್ರೆ ಕಲಿತಾ ಹೋದ್ವಿ. ಅದ್ರ ಜೊತೆಗೇನೆ ಮತ್ತೆ ಪಾರ್ಶ್ವಕೋನಗಳನ್ನ ಕಲ್ತ್ವಿ. ಪಾರ್ಶ್ವಕೋನಗಳೊಂದಿಗೆ ಸರಳ ಯುಗ್ಮ ಪಾರ್ಶ್ವಕೋನಗಳು ಅಂದ್ರೆ ಏನು, ಅದರ ಜೊತೆಗೆ ಜೋಡಿ ಕೋನಗಳು, ಜೋಡಿ ಕೋನಗಳಲ್ಲಿ ಪೂರಕ ಕೋನ ಅಂದ್ರೆ ಏನು, ಪರಿಪೂರಕ ಕೋನ ಅಂದ್ರೇನು ಅಂತ ಸಹ ಕಲಿಯೋದ್ರ ಜೊತೆಗೆ ಕೊಟ್ಟಿರುವಂತಹ ದತ್ತ ಕೋನಕ್ಕೆ ಪೂರಕ ಕೋನ ಮತ್ತು ಪರಿಪೂರಕ ಕೋನಗಳನ್ನ ಕೋಷ್ಟಕವನ್ನ ಬಳಸಿ ಕಂಡುಹಿಡಿದ್ವಿ, ಹೌದಲ್ವಾ? ಅದರ ನಂತರ ಆಧಾರ ಪ್ರತಿಜ್ಞೆ 3.1 ಮತ್ತು 3.2 ಏನ್ ಹೇಳುತ್ತೆ? ಆ ಆಧಾರ ಪ್ರತಿಜ್ಞೆಗಳು ಅಂದ್ರೆ ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಅಂತಾನೆ ಕರಿತೀವಿ ಅವನ್ನ. ಆ ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಏನ್ ಹೇಳ್ತವೆ ಅಂದ್ರೆ, ಯಾವುದೇ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ 3.1 ಆಧಾರ ಪ್ರತಿಜ್ಞೆ ಹೇಳಿದ್ರೆ, ಅದರ ವಿಲೋಮವನ್ನ 3.2ರಲ್ಲಿ ಕಲ್ಪಿ. ಏನದು? ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನ ಉಂಟು ಮಾಡುತ್ತದೆ ಅಂತ ಕಲ್ತಿದ್ವಿ, ಹೌದಲ್ವಾ? ಅದರ ಜೊತೆಗೆ ನಿಮಗೊಂದು ಚಟುವಟಿಕೆ ನೀಡಿದ್ದೆ. ಆ ಚಟುವಟಿಕೆ ಮಾಡಿದಿರಾ ಅಂತ ಅಂದ್ಕೊಂಡು ಇಂದಿನ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಶೃಂಗಾಭಿಮುಖ ಕೋನಗಳನ್ನು ಸಹ ಹಿಂದೆ ಕಲಿತಿದ್ವಿ, ಹೌದಲ್ವಾ? ಆ ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮೇಯದ ಸಾಧನೆಯನ್ನ ಮಾಡ್ತವೆ. ಅದರ ಜೊತೆಗೆ ಕೋನಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನ ಇಂದಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಏನು ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಿಸಿದಂತೆ ಪ್ರಮೇಯವನ್ನ ಕಲಿಯುವಂತದ್ರಲ್ಲಿ ಹೇಳಿಕೆ ಏನ್ ಹೇಳುತ್ತದೆ ಅಂದ್ರೆ, ವಿದ್ಯಾರ್ಥಿಗಳೇ, ಯಾವುದೇ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವಂತಹ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿ ಇರ್ತವೆ. ಆ ಹೇಳಿಕೆಯನ್ನ ಸಾಧನೆಯೊಂದಿಗೆ ಸಾಧಿಸೋಣ ಅಂತ ಹೇಳ್ತಾ ಪ್ರಮೇಯವನ್ನ ನೋಡೋಣ. ಪ್ರಮೇಯದ ಹೇಳಿಕೆ ಈ ರೀತಿ ಇದೆ: ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಅಂತ ಸಾಧಿಸ್ಬೇಕು, ಹೌದಲ್ವಾ? ಎರಡು ಸರಳ ರೇಖೆಗಳು ಪ್ರಮೇಯಕ್ಕೆ ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ಡಯಾಗ್ರಾಮ್ ಹಾಕ್ಬೇಕಲ್ವಾ? ಆ ಚಿತ್ರವನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದೇನು? ಎರಡು ಸರಳ ರೇಖೆಗಳು. ಹಾಗಾದ್ರೆ ಎಳೆಯೋಣ. ಪರಸ್ಪರ ಛೇದಿಸಿದಾಗ ಅಂದ್ರೆ ಪರಸ್ಪರ ಛೇದಿಸುವ ರೀತಿ ಏನ್ ಮಾಡ್ಬೇಕು? ಎರಡು ಸರಳ ರೇಖೆಗಳನ್ನ ಎಳೆಬೇಕು. ಇಲ್ಲಿ ನೋಡಿ, AB ಒಂದು ಸರಳ ರೇಖೆ, ಹೌದಲ್ವಾ? ಅದೇ ರೀತಿ ಮತ್ತೊಂದು ಸರಳ ರೇಖೆಯನ್ನ ಎಳಿತಾ ಇದ್ದೀನಿ. ಯಾವ್ದದು ಅಂದ್ರೆ C ಮತ್ತು D. AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಆ ರೀತಿ ಛೇದಿಸಿದಾಗ ಉಂಟಾಗುವಂತ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ ಶೃಂಗಾಭಿಮುಖ ಕೋನಗಳು ಯಾವ್ಯಾವುದು ನೋಡೋಣ. ಇಲ್ಲಿ ನೋಡಿ, ಕೋನ AOD ಇದು ಒಂದು ಕೋನ. ಅದರ ಅಭಿಮುಖ ಕೋನ ಯಾವುದು? ಕೋನ
BOC ಹೌದಲ್ವಾ? ಅದೇ ರೀತಿ ಕೋನ AOC, ಇದಕ್ಕೆ ಅಭಿಮುಖವಾಗಿರುವಂತ ಕೋನ ಯಾವುದು? ಕೋನ DOB ಹೌದಲ್ವಾ? ಈ ಕೋನಗಳು ಪರಸ್ಪರ ಸಮವಾಗಿರ್ತವೆ ಅಂತ ನಾವು ಸಾಧಿಸಬೇಕಾಗಿರೋದು. ಹಾಗಾದ್ರೆ ನಾವು ಹಾಕಿರೋ ಡಯಾಗ್ರಾಮ್ ಅನ್ನ ಬಳಸ್ಕೊಂಡು ಸಾಧನೆಯನ್ನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವೇನ್ ಮಾಡ್ಬೇಕು? ದತ್ತ ಬರಿಬೇಕು, ಹೌದಲ್ವಾ? ದತ್ತದಲ್ಲಿ ಏನ್ ಬರೀಬೇಕು? ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸ್ತಾ ಇದೆ. ಯಾವೆರಡು ಸರಳ ರೇಖೆಗಳು? AB ಮತ್ತು CD ಸರಳ ರೇಖೆಗಳು, ಹೌದಲ್ವಾ? ಇಲ್ಲಿ ನೋಡಿ, AB ಸರಳ ರೇಖೆಯನ್ನು ಯಾವ ರೀತಿ ಬರೆಯೋದು? ಮೇಲೆ ನಾವು ಆರೋ ಮಾರ್ಕ್, ಡಬಲ್ ಆರೋ ಮಾರ್ಕ್ ಹಾಕಿ ಬರೆಸ್ತೀವಿ ಅಂದ್ರೆ AB ಅನ್ನೋದು ಒಂದು ಸರಳ ರೇಖೆ ಅಂತ ಅರ್ಥ, ಹೌದಲ್ವಾ? AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಏನಾಗಿದೆ? ಛೇದಿಸಿವೆ, ಹೌದಲ್ವಾ? ಇದು ದತ್ತ ಕೊಟ್ಟಿರುವಂತ ದತ್ತಾಂಶ. ಈಗ ದತ್ತವನ್ನ ಬರೆದ್ವಿ, ಹೌದಲ್ವಾ? ಹಾಗಾದ್ರೆ ಸಾಧನೀಯ ನಾವೇನ್ ಪ್ರೂವ್ ಮಾಡ್ಬೇಕಾಗಿರುತ್ತಲ್ವಾ? ಅದೇ ತಾನೆ ಸಾಧನೀಯ. ಏನು ಸಾಧನೀಯ ಅಂದ್ರೆ ಶೃಂಗಾಭಿಮುಖ ಕೋನಗಳು ಏನಾಗಿದೆ? ಸಮವಾಗಿದೆ ಅಂತ ನಾವು ಸಾಧಿಸಬೇಕಾಗಿರೋದು, ಹೌದ್ ತಾನೆ? ಶೃಂಗಾಭಿಮುಖ ಕೋನಗಳನ್ನ ಈಗಾಗಲೇ ಗುರುತಿಸಿದೀವಿ, ಹೌದಲ್ವಾ? ಯಾವುವು ಶೃಂಗಾಭಿಮುಖ ಕೋನಗಳು? ಕೋನ ಯಾವುದು? AOC. ಕೋನ AOC ಈಸ್ ಈಕ್ವಲ್ ಟು ಇದರ ಅಭಿಮುಖ ಕೋನ ಯಾವುದು? ಕೋನ BOD, ಹೌದಲ್ವಾ? ಕೋನ BOD. ಅದೇ ರೀತಿ ಮತ್ತೊಂದು ಜೊತೆ ಕೋನ ಇದೆ, ಯಾವ್ದದು? ಕೋನ AOD. ಕೋನ AOD ಇಸ್ ಈಕ್ವಲ್ ಟು ಕೋನ BOC, ಹೌದಲ್ವಾ? ಈ ಕೋನಗಳು ಪರಸ್ಪರ ಸಮವಾಗಿದ್ದಾವೆ ಅಂತ ನಾವು ಸಾಧಿಸಬೇಕಾಗಿದೆ. ಹಾಗಾದ್ರೆ ಸಾಧನೆಯನ್ನ ನೋಡೋಣವಾ? ಸಾಧನೆ ಮಾಡಬೇಕು, ತುಂಬಾ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಪಾರ್ಶ್ವಕೋನ, ಅದರಲ್ಲೂ ಸರಳ ಯುಗ್ಮ ಪಾರ್ಶ್ವಕೋನಗಳನ್ನ ಬಳಸ್ಕೊಂಡು ನಾವು ಸುಲಭವಾಗಿ ಆ ಶೃಂಗಾಭಿಮುಖ ಕೋನಗಳು ಸಮ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಇಲ್ಲಿ ನೋಡಿ, AB ಅನ್ನೋದು ಒಂದು ಸರಳ ರೇಖೆ. ಆ ಸರಳ ರೇಖೆಯ ಮೇಲೆ OC ಒಂದು ಕಿರಣ ಆಗಿದೆ, ಹೌದಲ್ವಾ? ಇಲ್ಲಿ ನೋಡಿ, ಈ ರೀತಿ ಇದೆ. ಹೌದಾ? ಇಲ್ಲಿ ಬರುವಂತ ಕೋನಗಳು ಯಾವುದು? ಕೋನ AOC ಮತ್ತು ಕೋನ COB ಇವೇನಾಗಿರುತ್ತೆ? ಪಾರ್ಶ್ವಕೋನಗಳು. ಅವುಗಳ ಮೊತ್ತ ಎಷ್ಟು? 180 ಡಿಗ್ರಿ, ಹೌದಲ್ವಾ? ಯಾಕೆ ಅಂದ್ರೆ AB ಅನ್ನೋದು ಒಂದು ಸರಳ ರೇಖೆ. ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ, ಹೌದಲ್ವಾ? ಹಾಗಾಗಿ ಇಲ್ಲಿ ನಾವು ಬರಿಬಹುದು ಕೋನ AOC ಪ್ಲಸ್ ಕೋನ ಯಾವುದು? COB. COB ಈಸ್ ಈಕ್ವಲ್ ಟು 180 ಡಿಗ್ರಿ, ಹೌದಲ್ವಾ? ಹಾಗಾದ್ರೆ ಇದನ್ನ ಬರ್ಕೊಂಡಿರೋದು ಯಾವ ಆಧಾರದ ಮೇಲೆ ಅಂತ ನೀವು ಕಾರಣವನ್ನ ತಿಳಿಸಲೇಬೇಕು. ಏನದು? AB ಸರಳ ರೇಖೆ ಮತ್ತು ಕೋನಗಳು ಸರಳ ಯುಗ್ಮಗಳು, ಹೌದಾ? ಇದು ಕಾರಣ, ಹೌದಾನೆ? ಅದೇ ರೀತಿ ಇಲ್ಲಿ ನೋಡಿ, CD ಒಂದು ಸರಳ ರೇಖೆ ಆದಾಗ
ಸಿಡಿ ಸರಳ ರೇಖೆಯ ಮೇಲಿರುವಂತಹ ಕಿರಣ ಯಾವುದು? OB. ಈ ರೀತಿ ಬರುತ್ತೆ ನೋಡಿ. CD ಸರಳ ರೇಖೆ ಮೇಲೆ OB ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಇವು ಸಹ ಎಷ್ಟಿರುತ್ತೆ? 180 ಡಿಗ್ರಿ ತಾನೆ. ಹಾಗಾದ್ರೆ ಬರೆಯೋಣವಾ? ಕೋನ ಯಾವುದು? COB ಪ್ಲಸ್ ಕೋನ BOD ಈಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲೂ ಸಹ ಅಷ್ಟೇ. ಏನು? CD ಒಂದು ಸರಳ ರೇಖೆ ಮತ್ತು ಕೋನಗಳು ಏನಾಗಿರುತ್ತೆ? ಸರಳ ಯುಗ್ಮಗಳು. ಈಗ ಇವನ್ನ ಅದ್ರ ಜೊತೆಗೇನೆ ಸಮೀಕರಣ 1 ಮತ್ತು 2 ಅಂತ ತಗೋಣ. ಸಮೀಕರಣ 1 ಮತ್ತೆ 2 ಕಂಪೇರ್ ಮಾಡಿ ಅವುಗಳ RHS ಏನಾಗಿದೆ? ಸಮವಾಗಿದೆ. ಅಂದ್ರೆ ಆ ಕೋನಗಳ ಮೊತ್ತಗಳು 180 ಡಿಗ್ರಿಗೆ ಸಮವಾಗಿದೆ. ಅಂದ್ರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಒಂದಕ್ಕೊಂದೇನಾಗಿರ್ತವೆ? ಸಮವಾಗಿರ್ತವೆ ತಾನೆ. ಸ್ವಯಂ ಸಿದ್ಧ ಒಂದನ್ನು ಕಲ್ತಿದ್ದೀರಾ. ಹಾಗಾದ್ರೆ ಸಮೀಕರಣ 1 ಮತ್ತೆ 2ರಿಂದ ನಾವೇನಂತ ಬರೀಬಹುದು? 1 ಮತ್ತು 2ರಿಂದ ಕೋನ AOC ಪ್ಲಸ್ ಕೋನ COB ಈಸ್ ಈಕ್ವಲ್ ಟು ಯಾವುದು? ಕೋನ COB ಪ್ಲಸ್ ಕೋನ BOD. ಹೌದಲ್ವಾ? ನೋಡಿ, ಅವೆರಡನ್ನು ಕಂಪೇರ್ ಮಾಡಿದಾಗ ಒಂದು ಕಾಮನ್ ಟರ್ಮ್ ಇದೆ. ಯಾವ್ದದು? ಕೋನ COB. ಕೋನ COB ಮತ್ತೆ ಕೋನ COB ಎರಡೂ ಕಡೆ ಇರೋದ್ರಿಂದ ನಾವೇನ್ ಮಾಡ್ಬೋದು? ಅದನ್ನ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಕ್ಯಾನ್ಸಲ್ ಮಾಡಿದಾಗ ಉಳಿಯುವಂತ ಕೋನಗಳು ಯಾವುದು? ಕೋನ AOC ಈಸ್ ಈಕ್ವಲ್ ಟು ಕೋನ BOD. ನೋಡಿ, ಕೋನ AOC ಈಸ್ ಈಕ್ವಲ್ ಟು ಕೋನ BOD ಅಂತ ಸಾಧಿಸಿದ್ವಿ ಅಲ್ವಾ? ಇದೇ ರೀತಿಯಾಗಿ ನಾವು ಬರಿಬಹುದು. ಏನದು? ಕೋನ AOD ಈಸ್ ಈಕ್ವಲ್ ಟು ಕೋನ ಯಾವುದು? BOC. ಹಾಗಾದ್ರೆ ಶೃಂಗಾಭಿಮುಖ ಕೋನಗಳು ಸಮ ಅಂತ ಪಡ್ಕೊಂಡ್ವಿ ಅಲ್ವಾ? ಅರ್ಥ ಆಗಿದೆನಾ? ಏನ್ ಹೇಳುತ್ತೆ ಪ್ರಮೇಯದ ಹೇಳಿಕೆ? ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ? ಎರಡು ಸರಳ ರೇಖೆಗಳನ್ನ ತಗೊಂಡ್ವಿ. AB ಮತ್ತು CD ಸರಳ ರೇಖೆಗಳು. ಆ ರೇಖೆಗಳು O ಬಿಂದುವಿನಲ್ಲಿ ಛೇದಿಸಿದೆ. ಹೌದಾನೆ? ಅದ್ರ ಜೊತೆಗೇನೆ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸ್ಕೊಂಡ್ವಿ. ಇದರ ಆಧಾರದ ಮೇಲೆ ದತ್ತ ಮತ್ತು ಸಾಧನೀಯಗಳನ್ನ ಬರೆದ್ವಿ. ಅದರ ನಂತರ ಸಾಧನೆಯಲ್ಲಿ ಸರಳ ಯುಗ್ಮ ಕೋನಗಳನ್ನ ಬಳಸಿ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರ್ತವೆ ಅಂತ ಸಾಧಿಸಿದ್ವಿ. ಹೌದಲ್ವಾ? ಹಾಗಾದ್ರೆ ಇದ್ರ ಮುಂದೆ ಇದನ್ನ ಬಳಸ್ಕೊಂಡು ನಾವು ಯಾವ ರೀತಿ ಸಮಸ್ಯೆಗಳನ್ನ ಬಿಡಿಸೋಣ ಅಂತ ನೋಡ್ತಾ ಹೋಗೋಣವಾ? ಈಗ ಮೊದಲನೇ ಸಮಸ್ಯೆಯನ್ನ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಏನದು? PQ ಮತ್ತು RS ಸರಳ ರೇಖೆಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತಿವೆ. ಹೌದಲ್ವಾ? ಕೋನ POR ಈಸ್ಟು ಕೋನ ROQ ಇಸ್ ಈಕ್ವಲ್ ಟು 5:7 ಆದರೆ ಎಲ್ಲಾ ಕೋನಗಳ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. PQ ಮತ್ತೆ RS ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸಿದೆ. ಆ ಛೇದಿಸಿದಾಗ ಉಂಟಾಗಿರುವಂತ ಎರಡು ಕೋನಗಳ ನಡುವೆ ಇರುವಂತ ಅನುಪಾತವನ್ನ ಕೊಟ್ಟಿದ್ದಾರೆ. ಯಾವ ಎರಡು ಕೋನಗಳು? ಕೋನ POR ಮತ್ತು ಕೋನ ROQ. ಅದರಲ್ಲಿ
5 ಭಾಗದಷ್ಟು ಕೋನ POR ಇದೆ ಮತ್ತು ROQ ಏನಾಗಿದೆ ಅಂದ್ರೆ 7 ಭಾಗ ಇದೆ. ಹೌದಲ್ವಾ? ಇದನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಕೋನಗಳ ಅಳತೆಗಳನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ ಇಲ್ಲಿ ನೋಡಿ, ಕೊಟ್ಟಿರುವಂತ ಕೋನಗಳಿದ್ದಾವಲ್ಲ, ಕೋನ POR ಮತ್ತು ಕೋನ ROQ. ಇಲ್ಲಿ ನೋಡಿ, PQ ಒಂದು ಸರಳ ರೇಖೆಯಾಗಿದೆ. ಹೌದಲ್ವಾ? PQ ಒಂದು ಸರಳ ರೇಖೆ. ಅದರ ಮೇಲೆ ನಿಂತಿರುವಂತ ಒಂದು ಕಿರಣ ಯಾವ್ದದು? OR. ಇಲ್ಲಿ ಕೋನ POR 5 ಭಾಗದಷ್ಟಿದ್ರೆ ಕೋನ ROQ 7 ಭಾಗ ಇದೆ. ಹಾಗಾದ್ರೆ ಸರಳ ರೇಖೆ POQ ಮೇಲೆ ಎಷ್ಟು ಭಾಗ ಆಯಿತು? ಒಟ್ಟಾರೆ 12 ಭಾಗ ಆಯಿತು ತಾನೆ? ಹಾಗಾದ್ರೆ ಪ್ರತಿ ಕೋನದ ಅಳತೆಯನ್ನ ನಾವು ಸುಲಭವಾಗಿ ಏನ್ ಮಾಡಬಹುದು? ಕಂಡುಹಿಡಿತಾ ಹೋಗ್ಬೋದು. ಯಾವ ರೀತಿ ಅಂದ್ರೆ ಮೊದಲಿಗೆ ಈ 2 ಕೋನಗಳು ಸರಳ ಯುಗ್ಮಗಳು ಅಂತ ಬರೆಯೋಣ. ಪರಿಹಾರ: ಕೋನ POR ಪ್ಲಸ್ ಕೋನ ROQ ಇಸ್ ಈಕ್ವಲ್ ಟು, ಆ ಕೋನಗಳು ಸರಳ ಯುಗ್ಮಗಳಾಗಿರೋದ್ರಿಂದ ಅವುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಸರಳ ಯುಗ್ಮಗಳು. ಇಲ್ಲಿ ನೋಡಿ, ದತ್ತ ಏನ್ ಕೊಟ್ಟಿದ್ದಾರೆ? ಕೋನ POR ಇಷ್ಟು ಕೋನ ROQ ಗಳ ಅನುಪಾತ 5:7 ದತ್ತ ಅಲ್ವಾ? ಒಟ್ಟಾರೆ ಎಷ್ಟು ಭಾಗ ಆಯ್ತಲ್ಲಿ? ಬೇಕಾದ್ರೆ ಇಲ್ಲಿ ಕೂಡ್ಕೊಳ್ಳಿ. 5 + 7 ಎಷ್ಟಾಯ್ತು? 12 ಭಾಗ ಆಯ್ತಾನೆ. ಹಾಗಾದ್ರೆ 5 ಭಾಗದಲ್ಲಿರುವಂತಹ ಕೋನ POR ನ ಬೆಲೆನ ಸುಲಭವಾಗಿ ಕಂಡುಹಿಡಿಬಹುದಾ? ಆ 2 ಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತಿದೆ. ಅದರಲ್ಲಿ 5 ಭಾಗದ ಬೆಲೆಯನ್ನು ನೀವು ಕಂಡುಹಿಡಿದ್ರೆ ಕೋನ POR ನ ಬೆಲೆ ಸಿಗುತ್ತೆ ಅಲ್ವಾ? ಹಾಗಾದ್ರೆ ಕೋನ POR ಇಸ್ ಈಕ್ವಲ್ ಟು 5 ಒಟ್ಟಾರೆ ಎಷ್ಟಿದೆ? 12 ಇಂಟು ಕೋನದ ಮೊತ್ತ ಎಷ್ಟು? 180 ಡಿಗ್ರಿ. ಹೌದ್ ತಾನೆ? ಈಗ ಕ್ಯಾನ್ಸಲ್ ಮಾಡೋಣ. ಈಗ 6 2 12, 6 3 18, ಈ 0 ಇದೆಯಲ್ಲ 30 ಡಿಗ್ರಿ ಆಯ್ತು. ಹೌದಾನೆ? ಇಲ್ಲಿ ನೋಡಿ, 2 1 2 1 2 ಹೋಗುತ್ತೆ, ಇನ್ನು 1 ಉಳಿದಿರುತ್ತೆ ತಾನೆ? 10 ಆಗುತ್ತೆ. 2 5 10 ಅಲ್ವಾ? 5 ಇಂಟು 15 ಎಷ್ಟಾಗುತ್ತೆ? ಕರೆಕ್ಟ್. ಏನು? 75 ಡಿಗ್ರಿ. ಹೌದಲ್ವಾ? ಅಂದ್ರೆ ಈ ಕೋನ POR ನ ಅಳತೆ ಬಂತು ಎಷ್ಟು? 75 ಡಿಗ್ರಿ. ಹೌದಲ್ವಾ? ಒಂದು ಕೋನದ ಅಳತೆ ಗೊತ್ತಾಯ್ತು. ಎಷ್ಟು? 75 ಡಿಗ್ರಿ ಅಂತ. ನೀವು ಇದನ್ನ 2 ವಿಧಾನದಲ್ಲಿ ಮಾಡಬಹುದು. 2 ಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಒಂದು ಕೋನ ಬಂತು. ಎಷ್ಟು? 75 ಡಿಗ್ರಿ. ಈಗ 180ರಲ್ಲಿ 75 ಡಿಗ್ರಿ ಕಳೆದ್ರೆ ನೀವು ಏನ್ ಮಾಡ್ಬೋದು? ಕೋನ ROQ ಅಳತೆ ಕಂಡುಹಿಡಿಬಹುದಲ್ವಾ ಸುಲಭವಾಗಿ. ಅದಲ್ದಲೇ ಇಲ್ಲಿ ಒಟ್ಟಾರೆ ಎಷ್ಟು ಭಾಗ ಇದೆ? 7 ಭಾಗ ಇದೆ ಅಂತ ಹೇಳಿದ್ವಿ ಅಲ್ವಾ? ಅದೇ ರೀತಿನೂ ಸಹ ಕೋನ ROQ ನ ನಾವು ಕಂಡುಹಿಡಿಬಹುದು. ನೋಡೋಣ. ಕೋನ ROQ is equal to 7 ಒಟ್ಟಾರೆ ಎಷ್ಟಿದೆ? 12 ಇಂಟು 180 ಡಿಗ್ರಿ. ಈಗ ಆಲ್ರೆಡಿ ಇಲ್ಲಿ ಕ್ಯಾನ್ಸಲ್ ಮಾಡಿದ್ವಿ ಹೌದಾ? 12 15 180 ಅಂತ ಡೈರೆಕ್ಟ್ ನಾನು ಬರೀತಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಗುಣಿಸೋಣ. 7 ಇಂಟು 15 105 ಡಿಗ್ರಿ.
ಹೌದಲ್ವಾ? ಕೋನ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು 105 ಡಿಗ್ರಿ. ಹೌದಾನೆ? ಈಗ ಪ್ರತಿಯೊಂದು ಕೋನದ 2 ಕೋನ ಕಂಡಿಡಿದ್ವಿ. ಪ್ರತಿ ಕೋನದ ಅಳತೆ ಏನಾಗುತ್ತೆ? ಕೋನ ಪಿ ಒ ಆರ್ ಎಷ್ಟಿದೆ? 75 ಡಿಗ್ರಿ. ಹಾಗಾದ್ರೆ ಇದರ ಅಭಿಮುಖ ಕೋನ ಯಾವ್ದದು? ಕೋನ ಕ್ಯೂ ಒ ಎಸ್. ಇದು ಸಹ ಎಷ್ಟಿರುತ್ತೆ? 75 ಡಿಗ್ರಿ. ಯಾಕಂದ್ರೆ ನಮಗೆ ಗೊತ್ತು, ಪ್ರಮೇಯದ ಮುಖಾಂತರ ಸಾಧಿಸಿದ್ವಿ, ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತವೆ? ಸಮವಾಗಿರುತ್ತೆ ಅಂತ. ಅದೇ ರೀತಿ ಆರ್ ಒ ಕ್ಯೂ ಕಂಡಿಡಿದ್ರಿ. ಕೋನ ಆರ್ ಒ ಕ್ಯೂ 105 ಡಿಗ್ರಿ ಅಂತ. ಹೌದಲ್ವಾ? ಇದರ ಅಭಿಮುಖ ಕೋನ ಯಾವುದು? ಕೋನ ಪಿ ಒ ಎಸ್. ಇದು ಸಹ ಎಷ್ಟಿರುತ್ತೆ? 105 ಡಿಗ್ರಿ. ಹಾಗಾದ್ರೆ ಬರೆಯೋಣ. ಕೋನ ಪಿ ಒ ಆರ್ ಈಕ್ವಲ್ಸ್ ಟು ಕೋನ ಕ್ಯೂ ಒ ಎಸ್ ಎಷ್ಟು? 75 ಡಿಗ್ರಿ. ಅದೇ ರೀತಿ ಕೋನ ಆರ್ ಒ ಕ್ಯೂ ಈಕ್ವಲ್ಸ್ ಎಷ್ಟಾಗುತ್ತೆ? ಕೋನ ಪಿ ಒ ಎಸ್ ಅದು ಸಹ 105 ಡಿಗ್ರಿ. ಏಕೆಂದ್ರೆ ಈ ಎರಡೂ ಕೋನಗಳ ಜೊತೆಗಳು ಪರಸ್ಪರ ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ ಮತ್ತೊಂದು ಸಮಸ್ಯೆನ ಬಿಡಿಸೋಣ. ಹಾಗಾದ್ರೆ ಎರಡನೇ ಸಮಸ್ಯೆನ ನೋಡಿ. ಇಲ್ಲಿ ಸರಳ ರೇಖೆ ಪಿ ಒ ಕ್ಯೂ ಮೇಲೆ ಕಿರಣ ಓ ಎಸ್ ನಿಂತಿದೆ. ಸರಳ ರೇಖೆ ಪಿ ಒ ಕ್ಯೂ ಮೇಲೆ ಕಿರಣ ಓ ಎಸ್ ನಿಂತಿದೆ. ಕಿರಣ ಓ ಆರ್ ಮತ್ತು ಕಿರಣ ಓ ಟಿಗಳು, ಓ ಆರ್ ಕಿರಣ ಮತ್ತು ಓ ಟಿ ಕಿರಣಗಳು ಕ್ರಮವಾಗಿ ಕೋನ ಪಿ ಒ ಎಸ್ ಮತ್ತು ಕೋನ ಎಸ್ ಒ ಕ್ಯೂಗಳನ್ನು ಏನ್ ಮಾಡ್ತಿದೆ? ಎಸ್ ಒ ಕ್ಯೂಗಳ ಕೋನಾರ್ಧಕಗಳು. ಆ ರೀತಿ ಕೋನಾರ್ಧಕಗಳಾದಾಗ ಕೋನ ಪಿ ಒ ಎಸ್ ಏನಾಗಿದೆ? ಎಕ್ಸ್ ಕೋನ ಅಂತ ತಗೊಂಡಾಗ ಕೋನ ಪಿ ಒ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಆದರೆ ಕೋನ ಆರ್ ಒ ಟಿ ಯನ್ನ ಕಂಡು ಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಆರ್ ಒ ಟಿ ಯ ಬೆಲೆಯನ್ನ ಕಂಡುಹಿಡಿಯಬೇಕು. ಮೊದಲಿಗೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಸರಳ ರೇಖೆ ಪಿ ಒ ಕ್ಯೂ. ಪಿ ಒ ಕ್ಯೂ ಒಂದು ಸರಳ ರೇಖೆ. ಆ ಸರಳ ರೇಖೆಯ ಮೇಲೆ ನಿಂತಿರುವ ಕಿರಣ ಯಾವುದು? ಓ ಎಸ್. ಓ ಎಸ್ ಕಿರಣ ನಿಂತಾಗ ಇಲ್ಲಿ ನೋಡಿ ಪಿ ಒ ಎಸ್ ಮತ್ತು ಎಸ್ ಒ ಕ್ಯೂ ಈ ಎರಡೂ ಕೋನಗಳು ಸರಳ ಯುಗ್ಮ ಕೋನಗಳಲ್ವಾ? ಆ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಬರ್ಕೋಣ. ಕೋನ ಪಿ ಒ ಎಸ್ ಪ್ಲಸ್ ಕೋನ ಎಸ್ ಒ ಕ್ಯೂ. ಕೋನ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಕಾರಣ ಏನು? ಸರಳ ಯುಗ್ಮಗಳು. ಈ ಕೋನಗಳು ಸರಳ ಯುಗ್ಮಗಳು ಅಂತ ತಗೊಂಡ್ವಿ. ಇದ್ರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಲೆಕ್ಕದಲ್ಲಿ. ಓ ಆರ್ ಮತ್ತು ಓ ಟಿ ಕಿರಣಗಳು ಕ್ರಮವಾಗಿ ಈ ಎರಡೂ ಕೋನಗಳ ಕೋನಾರ್ಧಕಗಳಾಗಿದೆ. ಅಂದ್ರೆ ಈ ಎರಡೂ ಕೋನಗಳಲ್ಲಿ ಕೋನ ಪಿ ಒ ಎಸ್ ನ ಓ ಆರ್ ಕಿರಣ ಮತ್ತು ಕೋನ ಎಸ್ ಒ ಕ್ಯೂ ಅನ್ನು ಓ ಟಿ ಕಿರಣ ಸಮವಾಗಿ 2 ಭಾಗ ಮಾಡ್ತಾ ಇದೆ. ಆಗ ಕೋನ ಪಿ ಒ ಎಸ್ ಏನಂತ ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ಕೋನ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಹೌದಲ್ವಾ? ಪಿ ಒ ಎಸ್ ಹಾಗಾದ್ರೆ ಇಲ್ಲಿ ನೋಡಿ ಕೋನ ಪಿ ಒ ಆರ್ ಪ್ಲಸ್ ಕೋನ ಆರ್ ಒ ಎಸ್ ಆಯ್ತು ತಾನೆ. ಅಂದ್ರೆ ಇಡೀ ಪಿ ಒ ಎಸ್ ಕೋನದಲ್ಲಿ ಓ ಆರ್ ಕಿರಣ ಏನ್ ಮಾಡ್ತಿದೆ? 2 ಭಾಗ ಮಾಡ್ತಿದೆ. ಹೌದಲ್ವಾ? ಬರೆಯೋಣ. ಕೋನ ಪಿ ಒ ಆರ್ ಪ್ಲಸ್ ಕೋನ ಆರ್ ಒ ಎಸ್. ಕೋನ ಆರ್ ಒ ಎಸ್ ಪ್ಲಸ್ ಇಲ್ಲೂ ಅಷ್ಟೇ ನೋಡಿ ಕೋನ ಎಸ್ ಒ ಕ್ಯೂ ಅನ್ನ ಓ ಟಿ ಕಿರಣ ಕೋನಾರ್ಧಕವಾದಾಗ
ಅಲ್ಲಿ ಬರುವಂತ ಕೋನಗಳು ಯಾವುದು? ಕೋನ ಎಸ್ ಒ ಟಿ ಪ್ಲಸ್ ಕೋನ ಟಿ ಒ ಕ್ಯೂ, ಕೋನ ಟಿ ಒ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯ್ತು? 180 ಡಿಗ್ರಿ. ಹೌದಲ್ವಾ? ಇಲ್ಲಿ ನೋಡಿ, ಕೋನ ಪಿ ಒ ಆರ್ ಮತ್ತು ಕೋನ ಆರ್ ಒ ಎಸ್ ಗಳು ಪರಸ್ಪರ ಏನಾಗಿರ್ತವೆ? ಸಮವಾಗಿರ್ತವೆ ತಾನೆ. ಯಾಕಂದ್ರೆ ಕೋನ ಪಿ ಒ ಎಸ್ ನ ಕೋನಾರ್ಧಕವಾಗಿದೆ ಯಾವುದು? ಓ ಆರ್ ಕಿರಣ. ಹಾಗಾಗಿ ಕೋನ ಪಿ ಒ ಆರ್ ಇಸ್ ಈಕ್ವಲ್ ಟು ಕೋನ ಆರ್ ಒ ಎಸ್. ಅದೇ ರೀತಿನೇ ಇಲ್ಲಿ ನೋಡಿ, ಕೋನ ಎಸ್ ಒ ಟಿ ಇಸ್ ಈಕ್ವಲ್ ಟು ಕೋನ ಟಿ ಒ ಕ್ಯೂ. ಹೌದಾ? ಕೋನ ಎಸ್ ಒ ಟಿ ಈಸ್ ಈಕ್ವಲ್ ಟು ಕೋನ ಟಿ ಒ ಕ್ಯೂ. ಈ ಎರಡೂ ಕೋನಗಳು ಪರಸ್ಪರ ಸಮವಾಗಿರೋದ್ರಿಂದ ನಾವೇನ್ ಮಾಡ್ಬೋದು? ಪಿ ಒ ಆರ್ ಜಾಗದಲ್ಲಿ ಆರ್ ಒ ಎಸ್ ಅಂತ ಹಾಕ್ಬೋದು. ಅದೇ ರೀತಿನೇ ಟಿ ಒ ಕ್ಯೂ ಜಾಗದಲ್ಲಿ ಎಸ್ ಒ ಟಿ ಅಂತ ಹಾಕ್ಬೋದಾ? ಹಾಗಾದ್ರೆ ಕೋನ ಆರ್ ಒ ಎಸ್ ಪ್ಲಸ್ ಕೋನ ಆರ್ ಒ ಎಸ್ ಪ್ಲಸ್ ಕೋನ ಎಸ್ ಒ ಟಿ ಪ್ಲಸ್ ಕೋನ ಟಿ ಒ ಕ್ಯೂ ಏನಾಗುತ್ತೆ? ಎಸ್ ಒ ಟಿ ಆಗುತ್ತೆ. ಈಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನೋಡಿ, ಕೂಡೋಣ. ಕೋನ ಆರ್ ಒ ಎಸ್ ಎಷ್ಟಿದೆ? 2 ಕೋನ ಆರ್ ಒ ಎಸ್. 2 ಕೋನ ಆರ್ ಒ ಎಸ್ ಪ್ಲಸ್ ಇಲ್ಲೂ ಅಷ್ಟೇ 2 ಕೋನ ಎಸ್ ಒ ಟಿ ಈಸ್ ಈಕ್ವಲ್ ಟು ಎಷ್ಟಾಯ್ತು? 180 ಡಿಗ್ರಿ. ಇಲ್ಲಿ ನೋಡಿ, 2 ಕಾಮನ್ ತೆಗಿಬೋದಾ? 2ನ್ನ ಹೊರಗೆ ತೆಗೆದಾಗ ಉಳಿಯೋದೇನು? ಕೋನ ಆರ್ ಒ ಎಸ್ ಪ್ಲಸ್ ಕೋನ ಎಸ್ ಒ ಟಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಡಿಗ್ರಿ. ಈ ಎರಡನ್ನ ಈಚೆ ಕಡೆ ತಗೊಂಡಾಗ ಏನಾಗುತ್ತೆ? ಕೋನ ಆರ್ ಒ ಎಸ್ ಪ್ಲಸ್ ಕೋನ ಎಸ್ ಒ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2 ಆಗುತ್ತೆ. ಹೌದಲ್ವಾ? ನೋಡಿ, 2 1 2 9 18 0 ಇರುತ್ತಲ್ವಾ? ಆಗ ಎಷ್ಟಾಯ್ತು? 90 ಡಿಗ್ರಿ. ಅಂದ್ರೆ ಕೋನ ಆರ್ ಒ ಎಸ್ ಪ್ಲಸ್ ಕೋನ ಎಸ್ ಒ ಟಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಏನ್ ಮಿಸ್ ಕೋನ ಆರ್ ಒ ಟಿ ಅಂತ ಕೇಳಿದರೆ ನೀವು ನೋಡಿದ್ರೆ ಈ ರೀತಿ ಬರ್ದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಕೋನ ಆರ್ ಒ ಟಿ ಅಂದ್ರೆ ಅದರಲ್ಲಿ ಈ 2 ಕೋನಗಳು ಪಾರ್ಶ್ವ ಕೋನಗಳು. ಆ ಕೋನಗಳನ್ನ ಕೂಡಿದಾಗ ಬರುವಂತದ್ದೇ ಕೋನ ಆರ್ ಒ ಟಿ. ಹಾಗಾದ್ರೆ ನಾವು ಬರೀಬಹುದು ದೇರ್ಫೋರ್ ಕೋನ ಆರ್ ಒ ಟಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. ಗೊತ್ತಾಯ್ತಲ್ಲ? ಮೊದಲಿಗೆ ನಾವೇನ್ ಮಾಡಿದ್ವಿ ಅಂದ್ರೆ, ಕೊಟ್ಟಿರುವಂತ ಸರಳ ರೇಖೆಯ ಮೇಲಿರುವಂತ ಕಿರಣ ಓ ಎಸ್ ನಲ್ಲಿರುವಂತ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಅಂತ ತಗೊಂಡು ಅದರ ಮೇಲೆ ಕೋನಾರ್ಧಕಗಳಾಗಿರುವಂತಹ ಕಿರಣ ಓ ಆರ್ ಮತ್ತೆ ಓ ಟಿ ಅವುಗಳಿಂದ ಉಂಟಾಗಿರುವ ಪಾರ್ಶ್ವ ಕೋನಗಳನ್ನ ವಿಸ್ತರಿಸಿ ಬರ್ಕೊಂಡು ಏನ್ ಮಾಡಿದ್ವಿ? ಅವು ಪರಸ್ಪರ ಸಮವಾಗಿರೋದನ್ನ ತಿಳಿಸ್ಕೊಂಡ್ವಿ ಅಲ್ವಾ? ಅದರ ನಂತರ ಪರಸ್ಪರ ಒಂದಕ್ಕೊಂದು ಸಮ ಇರೋದ್ರಿಂದ ಪಿ ಒ ಆರ್ ಜಾಗದಲ್ಲಿ ಆರ್ ಒ ಎಸ್ ಅನ್ನ, ಅದೇ ರೀತಿ ಟಿ ಒ ಕ್ಯೂ ಜಾಗದಲ್ಲಿ ಎಸ್ ಒ ಟಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಹೌದಲ್ವಾ? ಅವಾಗ 2 ಕೋನ ಆರ್ ಒ ಎಸ್ ಮತ್ತು 2 ಕೋನ ಎಸ್ ಒ ಟಿ ಆಯ್ತು. 2ನ್ನ ಹೊರಗೆ ತೆಗೆದಾಗ ಏನಾಯ್ತು? ಕೋನ ಆರ್ ಒ ಎಸ್ ಪ್ಲಸ್ ಕೋನ ಎಸ್ ಒ ಟಿ. ಅದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಅಂತಿಮವಾಗಿ ಕೋನ ಆರ್ ಒ ಟಿ ನ ಬೆಲೆ 90 ಡಿಗ್ರಿ ಅಂತ ತಿಳಿತು. ಹೌದಲ್ವಾ? ಹಾಗಾದ್ರೆ ಮತ್ತೊಂದು ಸಮಸ್ಯೆಯನ್ನ ನೋಡೋಣ.
ಈಗ ಮೂರನೇ ಲೆಕ್ಕ ನೋಡೋಣ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ XY ಮತ್ತು MN ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತಿವೆ. ಕೋನ POY 90 ಡಿಗ್ರಿ ಮತ್ತು A:B = 2:3 ಆದರೆ C ಕಂಡುಹಿಡಿಯಿರಿ ಅಂತ ಹೇಳಿದೆ. ಹೌದಲ್ವಾ? ನೋಡಿ ಇಲ್ಲಿದೆ ಡಯಾಗ್ರಾಮ್. ಆ ಚಿತ್ರದಲ್ಲಿ XY ಮತ್ತು MN ಸರಳ ರೇಖೆಗಳು, ಆ ಸರಳ ರೇಖೆಗಳು ಎಲ್ಲಿ ಛೇದಿಸಿವೆ? O ಬಿಂದುವಿನಲ್ಲಿ ಛೇದಿಸಿವೆ. ಆ ರೀತಿ ಛೇದಿಸಿದಾಗ ಕೋನ POY ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಮತ್ತು A:B ಅಂದ್ರೆ ಈ ಎರಡು ಕೋನಗಳು, ಕೋನ POM ಮತ್ತು MOX ಏನಾಗಿದೆ? 2:3 ಅನುಪಾತದಲ್ಲಿ ಇದೆ. ಹಾಗಾದ್ರೆ ನೀವು ಕಂಡುಹಿಡಿಯಬೇಕಾಗಿರುವಂತ ಕೋನ ಇಲ್ಲಿದೆ, ಕೋನ XON. ಇದರ ಬೆಲೆ ಎಷ್ಟು ಅಂತ ನೀವು ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಯೋದು? ಯೋಚನೆ ಮಾಡಿ ಒಂದು ನಿಮಿಷ. ಕೊಟ್ಟಿರುವಂತ ದತ್ತ ಚಿತ್ರ ಅಲ್ಲೇ ಇದೆ. ನಿಮಗೆ ಬೇಕಾಗಿರೋದು ಸಿ ಕೋನ. ಕೋನ POY 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಉಳಿದ ಎರಡು ಕೋನಗಳು ಎಷ್ಟಿದೆ? 2:3 ಅನುಪಾತದಲ್ಲಿ ಇದಾವೆ. ಹಾಗಾದ್ರೆ ಈ ಕೆಳಗಡೆ ಇರುವಂತ ಸಿ ಕೋನವನ್ನ ಯಾವ ರೀತಿ ಕಂಡುಹಿಡಿತೀರಾ? ಪ್ರಶ್ನೆ ಮಾಡ್ತಿದ್ದೀರಾ? ಸುಲಭವಾಗಿ ಕಂಡುಹಿಡಿಬಹುದು ಮಕ್ಕಳ. ಯಾವ ರೀತಿ ಅಂದ್ರೆ XY ಸರಳ ರೇಖೆಯ ಮೇಲೆ OP ಒಂದು ಕಿರಣ ಆದಾಗ ಇಲ್ಲಿ ಎರಡು ಕೋನಗಳು ಬಂದಿದೆ ನೋಡಿ. ಯಾವ್ದಂದ್ರೆ ಕೋನ POY ಮತ್ತು ಕೋನ POX. ಈ ಎರಡು ಕೋನಗಳು ಸರಳ ಯುಗ್ಮಗಳು, ಹೌದಲ್ವಾ? ಅದನ್ನ ಮೊದಲಿಗೆ ಬರೆಯೋಣ. ಹಾಗಾದ್ರೆ ಇದನ್ನ ಬರ್ಕೊಳ್ಳೋದ್ರಿಂದ ಏನು ಉಪಯೋಗ ಪ್ಲೀಸ್ ಅಂತ ಅನ್ಕೊಂತಿರ್ಬೋದು. ನಮಗ್ ನೋಡಿದ್ರೆ ಸಿ ಬೇಕು, ನೀವು ನೋಡಿದ್ರೆ ಇದನ್ನ ಬರ್ಕೊಂತ ಇದ್ದೀರಾ. ಅದನ್ನ ಬಳಸ್ಕೊಂಡು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ ನೋಡಿ, POY ಕೋನ ಕೊಟ್ಟಿರೋದ್ರಿಂದ POX ನ ಕಂಡುಹಿಡಿದ ನಂತರ ಏನ್ ಮಾಡ್ಬೋದು ಅಂದ್ರೆ ಈ ಎರಡು ಕೋನಗಳ ಅನುಪಾತ ಕೊಟ್ಟಿದ್ದಾರಲ್ವಾ, ಆ ಅನುಪಾತವನ್ನ ಮೊದಲನೇ ಲೆಕ್ಕದಲ್ಲಿ ಯಾವ ರೀತಿ ಅನುಪಾತ ಕೊಟ್ಟಾಗ ಕೋನಗಳನ್ನ ಬಳಸ್ಕೊಂಡು ಕೋನಗಳನ್ನ ಕಂಡಿಡಿದ್ವಿ ಅಂತ ನೋಡ್ಕೊಂಡ್ರಿ ಅಲ್ವಾ. ಆ ರೀತಿ ಮಾಡಿದ್ರೆ ನಿಮಗೆ ಎ ಕೋನನೂ ಗೊತ್ತಾಗುತ್ತೆ, ಬಿ ಕೋನನೂ ಗೊತ್ತಾಗುತ್ತೆ. ಬಿ ಕೋನ ಗೊತ್ತಾಗದೆ ನಿಮ್ಗೆ ಪ್ರಾಮುಖ್ಯತೆ ಏನದು ಅಂದ್ರೆ MN ಒಂದು ಸರಳ ರೇಖೆ ಆದಾಗ ಬಿ ಮತ್ತು ಸಿ ಕೋನಗಳು ಸರಳ ಯುಗ್ಮಗಳು. ಹಾಗಾಗಿ ಬಿ ಕೋನ ಕಂಡಿಡಿದ್ರಿ ನೀವು ಅಂದ್ರೆ ಸಿ ಕೋನ ಬಂದ ಹಾಗೆ, ಹೌದಲ್ವಾ? ಅದಕ್ಕೋಸ್ಕರ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕೋನ POX ನ ಕಂಡುಹಿಡಿಬೇಕು. ಕೋನ POX ಪ್ಲಸ್ ಕೋನ POY is equal to ಕೋನ XOY, ಹೌದಲ್ವಾ? ಎಷ್ಟು ಡಿಗ್ರಿ ಇದೆ? ಅದು ಎಷ್ಟಿದೆ? POX ಪ್ಲಸ್ ಕೋನ POY is equal to 180 ಡಿಗ್ರಿ ಸರಳ ಯುಗ್ಮ. ಹೌದಲ್ವಾ? ಇಲ್ಲಿ ನೋಡಿ POY ಕೋನ ಕೊಟ್ಟಿದ್ದಾರೆ ಎಷ್ಟು? 90 ಡಿಗ್ರಿ, ಹೌದಲ್ವಾ? ಕೋನ POX is equal to 180 ಡಿಗ್ರಿ. ಈ 90 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಏನಾಗುತ್ತೆ? ಕೋನ POX is equal to 180 ಡಿಗ್ರಿ ಮೈನಸ್ 90 ಡಿಗ್ರಿ, ಹೌದಲ್ವಾ? ಕೋನ POX ಸಹ ಎಷ್ಟು ಡಿಗ್ರಿ ಇದೆ? ಹಾಗಾದ್ರೆ 90 ಡಿಗ್ರಿ ಇದೆ, ಹೌದಲ್ವಾ? ಈ ಡಿ ಕೋನ ಅಂದ್ರೆ ಎ ಮತ್ತು ಬಿ ಕೋನಗಳನ್ನ ಕೂಡಿದಾಗ ಬರುವಂತ ಮೊತ್ತ ಎಷ್ಟು? 90 ಡಿಗ್ರಿ. ಅದರಲ್ಲಿ ಬಿ ನ ಅನುಪಾತ ಏನಿದೆ? ಎಷ್ಟಿದೆ? A:B is equal to 2:3, ಹೌದಲ್ವಾ ದತ್ತ? ಹಾಗಾದ್ರೆ ಒಟ್ಟಾರೆ ಎ ಮತ್ತು ಬಿ ಗಳ ಭಾಗಗಳು ಎಷ್ಟಾಗ್ತವೆ? 5 ತಾನೆ. 2 + 3 is equal to 5. ಆ 5 ಭಾಗದಲ್ಲಿ 3 ಭಾಗ ಏನಾಗಿದೆ? ಬಿ ಕೋನ ಇದೆ ಅಲ್ವಾ? ಹೇಗೆ ಕಂಡುಹಿಡಿತೀರಾ? ಕೋನ ಬಿ
ಇಸ್ ಈಕ್ವಲ್ ಟು 3/5 ಇಂಟು ಒಟ್ಟಾರೆ ಕೋನದ ಅಳತೆ ಎಷ್ಟಿದೆ 90 ಡಿಗ್ರಿ. ಹೌದಲ್ವಾ? 90 ಡಿಗ್ರಿ ಇದೆ. ಕ್ಯಾನ್ಸಲ್ ಮಾಡ್ಬೋದು ತಾನೆ? 5 ಒಂದ್ಲೇನಾ? ಎಷ್ಟು ಉಳಿತು? 4 ತಾನೆ? 40 ಆಯ್ತು. 5 ಎಂಟ್ಲೆ 40. 3 ಇಂಟು 18. ಹೌದಾ? ಬಿ ಇಸ್ ಈಕ್ವಲ್ ಟು 18 ಮೂರ್ಲೆ ಎಷ್ಟು? 18 ಮೂರ್ಲೆ 54 ಡಿಗ್ರಿ. ಹೌದಲ್ವಾ? ಕೋನ POX ನ ಬೆಲೆ ಕಂಡಿದ್ವಿ. ಇದನ್ನ ಬಳಸ್ಕೊಂಡು ಕೋನ ಬಿ ಎಷ್ಟಿದೆ? 54 ಡಿಗ್ರಿ ಇದೆ. ಈಗ ಈ ಕೋನ 54 ಡಿಗ್ರಿ ಆಯ್ತು ಅಂದ್ರೆ MN ಒಂದು ಸರಳ ರೇಖೆ ಆದಾಗ ನಾವೇನಂತ ಬರೀಬಹುದು? ಕೋನ MOX ಪ್ಲಸ್ ಕೋನ XON is equal to 180 ಡಿಗ್ರಿ. MN ಏನು? ಸರಳ ರೇಖೆ. ಹೌದಾನೆ? MN ಸರಳ ರೇಖೆ. ಹೌದಲ್ವಾ? B ಪ್ಲಸ್ C ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ B ಎಷ್ಟು ಬಂದಿದೆ? 54 ಡಿಗ್ರಿ ಪ್ಲಸ್ C ಇಸ್ ಈಕ್ವಲ್ ಟು 180 ಡಿಗ್ರಿ. C ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 54 ಡಿಗ್ರಿ. ಕಳೆದಾಗ ಎಷ್ಟಾಗುತ್ತೆ? ಇಲ್ಲಿ ಹೋಗಲ್ಲ ಅಲ್ವಾ? 0 ಇಂದ 4 ದಶಕ ತಗೊಂತೀರಾ? 10 ರಲ್ಲಿ 4 ಹೋದ್ರೆ 6, 7 ರಲ್ಲಿ 5 ಹೋದ್ರೆ 2, ಇದು 1. ಸಿ ಕೋನದ ಅಳತೆ ಎಷ್ಟು? 126 ಡಿಗ್ರಿ. ಗೊತ್ತಾಯ್ತಲ್ವಾ? ಮೊದಲಿಗೆ POX ಬೆಲೆ ಕಂಡುಹಿಡಿದ್ವಿ. ಅದರಲ್ಲಿರುವಂತಹ ಕೋನ ಎ ಮತ್ತು ಬಿ ಗಳಲ್ಲಿ ಬಿ ಕೋನವನ್ನ ಕಂಡುಹಿಡಿದ ನಂತರ MN ಸರಳ ರೇಖೆ ಮೇಲಿರೋ ಬಿ ಮತ್ತು ಸಿ ಗಳು ಸರಳ ಯುಗ್ಮಗಳಾಗಿರೋದ್ರಿಂದ 180 ಡಿಗ್ರಿಯಲ್ಲಿ ಬಿ ಕೋನವನ್ನು ಕಳೆದಾಗ ಉಳಿದಂತಹ ಭಾಗವೇ ಸಿ. ಆ ಸಿ ಕೋನದ ಅಳತೆ 126 ಡಿಗ್ರಿ. ಈಗ ಮತ್ತೊಂದು ಲೆಕ್ಕ ನೋಡೋಣ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಕೋನ PQR ಈಕ್ವಲ್ಸ್ ಟು ಕೋನ PRQ ಆದರೆ ಕೋನ PQS ಇಸ್ ಈಕ್ವಲ್ ಟು ಕೋನ PRT ಎಂದು ಸಾಧಿಸಿ ಅಂತ ಕೇಳಿದೆ. ತುಂಬಾ ಸುಲಭವಾಗಿರುವಂತ ಲೆಕ್ಕ ಇದು. ಆಯ್ತಲ್ಲ ವಿದ್ಯಾರ್ಥಿಗಳೇ? ಸರಳ ಯುಗ್ಮ ಕೋನಗಳನ್ನ ಬಳಸಿಕೊಂಡು ನಾವು ಸುಲಭವಾಗಿ ಕೋನ PQS ಇಸ್ ಈಕ್ವಲ್ ಟು ಕೋನ PRT ಅಂತ ಸಾಧಿಸಬಹುದು. ಮೊದಲಿಗೆ ನೀವು ಸರಳ ಯುಗ್ಮ ಕೋನಗಳನ್ನ ಗುರುತಿಸ್ಕೋಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ST ಅನ್ನೋದು ಒಂದು ಸರಳ ರೇಖೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ PQ ಒಂದು ಕಿರಣ ಆಗಿ ನಿಂತಿದೆ. ಹೌದಾ? ಇಲ್ಲಿ ನೋಡಿ ಕೋನ PQS. ಹೌದಾ? ಈ ಕೋನ ಮತ್ತು ಕೋನ PQR ಈ ಎರಡೂ ಕೋನಗಳು ಏನು? ಸರಳ ಯುಗ್ಮಗಳು. ಅವುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಹೌದಲ್ವಾ? ಬರೆಯೋಣ ಹಾಗಾದ್ರೆ. ಕೋನ PQS ಪ್ಲಸ್ ಕೋನ PQR is equal to 180 ಡಿಗ್ರಿ. ಯಾಕೆ ಹೇಳಿ? ಸರಳ ಯುಗ್ಮಗಳು. ಹೌದಲ್ವಾ? ಅದೇ ತರನೇ ಇನ್ನೊಂದು ನೀವಾಗ್ಲೇ ಹೇಳ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾವ್ದದು? ಕೋನ PRT ಈಕ್ವಲ್ಸ್ ಟು ಕೋನ PRQ. ಕೋನ PRT ಪ್ಲಸ್ ಕೋನ PRQ ಈಸ್ ಈಕ್ವಲ್ ಟು ಅದು ಸಹ ಎಷ್ಟಿರುತ್ತೆ? 180 ಡಿಗ್ರಿ. ಹೌದಲ್ವಾ? ಇದು ಸಹ ಸರಳ ಯುಗ್ಮಗಳು.
ಇದ್ರ ನಂತರ ಏನ್ ಮಾಡ್ಬೇಕು? ಕರೆಕ್ಟ್. ಸಮೀಕರಣ 1 ಮತ್ತೆ 2ನ ಏನ್ ಮಾಡ್ತೀವಿ? ಒಂದು ಸ್ವಯಂ ಸಿದ್ಧ ಒಂದರ ಪ್ರಕಾರ ಈಕ್ವೇಟ್ ಮಾಡ್ಕೊಂತೀವಲ್ವಾ? ಕೋನ PQS ಪ್ಲಸ್ ಕೋನ PQR ಇಸ್ ಈಕ್ವಲ್ ಟು ಕೋನ PRT ಪ್ಲಸ್ ಕೋನ PRQ ಅಂತ ಬಂದಿದೆ. ಅಂತಿಮ ಹಂತದಲ್ಲಿ ಇದೀವಿ ನಾವು. ಹಾಗಾದ್ರೆ ಇಲ್ಲಿ PQS ಇಸ್ ಈಕ್ವಲ್ ಟು PRT ಅಂತ ಪಡೆಯೋದು ಯಾವ ರೀತಿ? ನಿಮಗೆ ದತ್ತದಲ್ಲಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಏನದು? PQR ಕೋನ ಯಾವುದಕ್ಕೆ ಸಮ ಇದೆ? ಕೋನ PRQ ಗೆ ಸಮ ಆಗಿದೆ. ಆ ಎರಡೂ ಕೋನಗಳು ಪರಸ್ಪರ ಒಂದಕ್ಕೊಂದು ಸಮ ಇದೆ ಅಂದ್ರೆ ನಾವು ಅವನ್ನ ಆರಾಮಾಗಿ ಏನ್ ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು, ಹೌದಾ? ಹಾಗಾಗಿ ಉಳಿಯುವಂತ ಕೋನಗಳು ಯಾವುದು? ಕೋನ PQS ಇಸ್ ಈಕ್ವಲ್ ಟು ಕೋನ PRT ಬಂತಲ್ವಾ? ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನ ಬಿಡಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಕೆಲವೊಂದು ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸ 3.1ರಲ್ಲಿನ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸಿದೀವಿ. ಹಾಗಾದ್ರೆ ನಿಮಗೆ ಗೃಹ ಪಾಠ ಏನು ಅಂದ್ರೆ ಅಭ್ಯಾಸ 3.1ರಲ್ಲಿರುವಂತ ಉಳಿದ ಸಮಸ್ಯೆಗಳು, ಕೋನಗಳು ಮತ್ತು ರೇಖೆಗಳಿಗೆ ಸಂಬಂಧಿಸಿದಂತೆ ಉಳಿದ ಕೋನಗಳನ್ನ ನೀವು ಬಿಡಿಸಿ ಅಂತ ಹೇಳ್ತಾ, ಹಿಂದಿನ ಕ್ಲಾಸ್ ನಲ್ಲಿ ನಾವು ಕೋನಗಳಿಗೆ ಸಂಬಂಧಿಸಿದಂತೆ ಮತ್ತು ರೇಖೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸ್ತಾ ಹೋದ್ವಿ, ಹೌದಲ್ವಾ? ಹಾಗಾದ್ರೆ ಮುಂದಿನ ಆನ್ಲೈನ್ ತರಗತಿಯಲ್ಲಿ ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಬಗ್ಗೆ ಕಲಿತಾ ಹೋಗೋಣ ಅಂತ ಹೇಳ್ತಾ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.